ಇರಾನಿನ ಮುಖ್ಯ ನಗರಗಳಲ್ಲಿ ಒಂದಾದ ಟೆಹರಾನ್ನಲ್ಲಿ 22 ಜೂನ್ 1940ನೇ ಇಸ್ವಿಯಲ್ಲಿ ಒಬ್ಬ ಹುಡುಗ ಹುಟ್ಟಿದ. ಆ ಹುಡುಗ ಬೆಳೀತಿರ್ಬೇಕಾದ್ರೆ ತನ್ನ ವಯಸ್ಸಿನ ಮಕ್ಕಳೆಲ್ಲ ಹೊರಗೆ ಆಟ ಆಡ್ತಿದ್ರು. ಆದರೆ ಇವನು ಮಾತ್ರ ಕತ್ತಲಿನಲ್ಲಿ ಕಣ್ಣು ಹಿಗ್ಗಿಸಿಕೊಂಡು ತೆರೆ ಮೇಲೆ ಸಿನಿಮಾ ನೋಡ್ತಿದ್ದ. ಮಾತ್ರ ಅಲ್ಲ, ಅಲ್ಲಿ ಕಥೆಯನ್ನು ಬಿಟ್ಬಿಟ್ಟು ಕತೆ ಹೇಳೋ ತಂತ್ರದ ಬಗ್ಗೆ ಯೋಚಿಸ್ತಿದ್ದ. ಈ ಹುಡುಗನ ಹೆಸರು ಅಬ್ಬಾಸ್ ಕಿರೋಸ್ತಾಮಿ. 60ರ ದಶಕದಲ್ಲಿ ಶಾರ್ಟ್ ಫಿಲ್ಮ್ ಮತ್ತು ಕಮರ್ಷಿಯಲ್ ಫಿಲ್ಮ್ ಮೂಲಕ ಕೆರಿಯರ್ ಶುರು ಮಾಡಿದ ಕಿರೋಸ್ತಾಮಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮಿಂಚೋಕೆ ಹೆಚ್ಚು ಕಾಲ ಬೇಕಾಗಲಿಲ್ಲ. ವಾಸ್ತವ ಮತ್ತು ಕಲ್ಪನೆಗಳ ಹದವಾಗಿ ಬೆರೆತ ಅವರ ನಿರೂಪಣಾ ತಂತ್ರ ಬಹಳ ಬೇಗ ಜಗತ್ತಿನ ಗಮನ ಸೆಳೀತು. ಸಿನಿಮಾವನ್ನು ಕೇವಲ ಬದುಕಿನಿಂದ, ವಾಸ್ತವ ಚಿತ್ರಣದಿಂದ ಮಾತ್ರ ಕಟ್ಟಿಕೊಡಲು ಸಾಧ್ಯ ಅನ್ನೋದು ಇವರ ನಂಬಿಕೆಯಾಗಿತ್ತು. ಇಂತಹ ಚಿಂತನೆಗಳಿಂದಾಗಿ ಕಿರೋಸ್ತಾಮಿ ಫಿಲ್ಮ್ ಮೇಕರ್ಗಳ ಪಾಲಿಗೆ ಯಾವತ್ತೂ ಮಾರ್ಗದರ್ಶಿಯಾಗಿರ್ತಾರೆ. ನಾವು ಇನ್ಸ್ಪಿರೇಷನ್ಗಾಗಿ ಮತ್ತೆಲ್ಲೋ ಹೋಗಬೇಕಾಗಿಲ್ಲ, ಅದು ನಮ್ಮ ಸುತ್ತನೇ ಇದೆ ಅನ್ನೋದನ್ನು ಇವರು ಸದಾ ನೆನಪಿಸ್ತಾ ಇರ್ತಾರೆ. ಕಿರೋಸ್ತಾಮಿಯ ಅತಿ ಹೆಚ್ಚು ಮನ್ನಣೆ ಪಡೆದ ಸಿನಿಮಾಗಳಲ್ಲಿ ಟೇಸ್ಟ್ ಆಫ್ ಚೆರಿ ಕೂಡ ಒಂದು. 1997ರಲ್ಲಿ ತಯಾರಾದ ಈ ಸಿನಿಮಾ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೊರಟಿರೋನೊಬ್ಬನ ಕತೆ. ತಾನು ಸತ್ತ ನಂತರ ತನ್ನನ್ನು ಹೂಳೋದಕ್ಕೆ ಸೂಕ್ತ ವ್ಯಕ್ತಿಯ ಹುಡುಕಾಟದಲ್ಲಿ ತೊಡಗೋ ಕತೆ ಇದು. ಈ ಸಿನಿಮಾ ಮೂಲಕ ಮನುಷ್ಯರ ಅಸ್ತಿತ್ವದ ಪ್ರಶ್ನೆಗಳನ್ನು ಬಹಳ ಆಳವಾಗಿ ಚರ್ಚಿಸುತ್ತಾರೆ ಕಿರೋಸ್ತಾಮಿ. ಈ ಸಿನಿಮಾಕ್ಕೆ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅತ್ಯಂತ ಪ್ರತಿಷ್ಠಿತ ಪಾಮ್ ಡಿಯೋರ್ ಬಹುಮಾನ ದೊರಕಿದೆ. ಆ ಸುಂದರವಾದ ಚಿನ್ನದ ತಾಳೆ ಮರದ ಬಹುಮಾನವನ್ನು ಕೈಯಲ್ಲಿ ಹಿಡ್ಕೊಂಡು ನಿಲ್ಲೋ ರೋಮಾಂಚನವನ್ನು ಒಮ್ಮೆ ಊಹೆ ಮಾಡಿಕೊಳ್ಳಿ. ನಿಮ್ಗೆ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ, ನನ್ನ ಪಾಲಿಗಂತೂ ಅದು ಯಾವತ್ತಿಗೂ ಅತ್ಯಂತ ವಿಶೇಷ ಸ್ಥಾನ ಇರುತ್ತೆ, ಮಹತ್ವ ಇರುತ್ತೆ. ಇನ್ನು ಬಹುಮಾನಗಳ ಬಗ್ಗೆ ಹೇಳೋದಾದರೆ, ಕಿರೋಸ್ತಾಮಿ ಒಂದು ಹಿಟ್ ಕೊಟ್ಟು ಕಣ್ಮರೆಯಾದವರ ಪಾಲಿಗೆ ಸೇರೋದಿಲ್ಲ. ಅವರು ಈವರೆಗೆ ಸುಮಾರು 40ಕ್ಕೂ ಹೆಚ್ಚು ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ್ದಾರೆ ಮತ್ತು ಈ ಪ್ರತಿಯೊಂದು ಸಿನಿಮಾ ತನ್ನದೇ ಬಗೆಯಲ್ಲಿ ವಿಶಿಷ್ಟವಾಗಿದೆ, ವಿಭಿನ್ನವಾಗಿದೆ. ಅವುಗಳಲ್ಲೂ ಆರಿಸಿ ತೆಗೆಯೋದಾದರೆ 1974ರ ದ ಟ್ರಾವೆಲರ್, 77ರ ದ ರಿಪೋರ್ಟರ್, 87ರಲ್ಲಿ ತೆರೆಕಂಡ ವೇರ್ ಇಸ್ ಮೈ ಫ್ರೆಂಡ್ಸ್ ಹೋಮ್, 89ರ ಲೈಫ್ ಆ್ಯಂಡ್ ನಥಿಂಗ್ ಬಟ್, 94ರಲ್ಲಿ ಬಂದ ಥ್ರೂ ದ ಆಲಿವ್ ಟ್ರೀಸ್, 99ರಲ್ಲಿ ಬಂದಂತಹ ವಿಂಡ್ ವಿಲ್ ಕ್ಯಾರಿಯರ್ಸ್, 2003ರಲ್ಲಿ ಬಂದ 5, 2008ರಲ್ಲಿ ಶಿರೀನ್, 2012ರಲ್ಲಿ ತೆರೆಕಂಡ ಲೈಕ್ ಸಮ್ ಒನ್ ಇನ್ ಲವ್ ಮೊದಲಾದವುಗಳನ್ನು ಹೆಸರಿಸ್ಬೋದು. ಕಿರೋಸ್ತಾಮಿ ಸಿನಿಮಾಗಳ ಒಂದೊಂದು ಹೆಸರು ಅವರ ಕಲಾತ್ಮಕ ಸ್ಪರ್ಶದ ಕೋಣೆಗೆ ಕೀಲಿದ್ದಂತೆ. ವೇರ್ ಇಸ್ ಮೈ ಫ್ರೆಂಡ್ಸ್ ಹೋಮ್ ಸಿನಿಮಾದಲ್ಲಿ ಕಿರೋಸ್ತಾಮಿ ನಮ್ಮನ್ನು ಇರಾನಿನ ಒಂದು ಪುಟ್ಟ ಹಳ್ಳಿಗೆ ಕರೆದುಕೊಂಡು ಹೋಗ್ತಾರೆ. ಮಕ್ಕಳ ಮುಗ್ಧತೆ ಮತ್ತು ಜವಾಬ್ದಾರಿಯನ್ನು ಶೋಧಿಸುತ್ತಾ ನಮ್ಮ ನಂಬಿಕೆಗಳನ್ನು ನಾವೇ ಪ್ರಶ್ನಿಸಿಕೊಳ್ಳುವಂತೆ ಮಾಡ್ತಾರೆ. ಕಿರೋಸ್ತಾಮಿಗೆ ಬರೀ ಕಥೆಗಳಲ್ಲ, ಟೆಕ್ನಿಕ್ ಕೂಡ ಅಷ್ಟೇ ಮುಖ್ಯ. ನ್ಯಾಚುರಲ್ ಲೈಟ್ ಬಳಕೆ, ಲಾಂಗ್ ಟೇಕ್ಸ್ ಮತ್ತು ಅತ್ಯಂತ ಕಡಿಮೆ ಮಾತು, ಇವೆಲ್ಲ ಪ್ರೇಕ್ಷಕರು ತಮ್ಮ ಅನುಭವವನ್ನು ಸಿನಿಮಾದ ಜೊತೆ ರಿಲೇಟ್ ಮಾಡಿಕೊಳ್ತಾ ಅದರಲ್ಲಿ ಒಂದಾಗಲಿಕ್ಕೆ ಬೇಕಾದ ಸ್ಪೇಸ್ ಸೃಷ್ಟಿ ಮಾಡ್ತದೆ. ಕಿರೋಸ್ತಾಮಿ ಪ್ರಕಾರ ಅ ಫಿಲ್ಮ್ ಇಸ್ ಅ ವರ್ಕ್ ಆಫ್ ಆರ್ಟ್ ದ್ಯಾಟ್ ಕ್ಯಾಪ್ಚರ್ಸ್ ದ ಮೂಮೆಂಟ್. ಅಂದರೆ ಸಿನಿಮಾ ಆಯಾ ಕ್ಷಣಗಳನ್ನು ಹಿಡಿದಿಡುವಂಥ ಒಂದು ಕಲಾಕೃತಿ. ಅವರ ಸಿನಿಮಾಗಳನ್ನು ನೋಡುವಾಗ ನಮ್ಮ ಮುಂದೆ ಕನ್ನಡಿ ಹಿಡಿದು ನಿನಗೇನು ಕಾಣ್ತಿದೆ ಅಂತ ಕೇಳ್ತಿರೋ ಹಾಗೆ ಅನಿಸ್ತದೆ. ಇರಾನ್ನಲ್ಲಿ ಹೊಸ ಅಲೆಯ ಸಿನಿಮಾಗಳ ಹುಟ್ಟಿಗೆ ಕಾರಣ ಆದವರು, ಆದರೆ ಅವರ ಪ್ರಭಾವ ಆ ದೇಶವನ್ನು ಮೀರಿತು. ಅವರ ಯುನೀಕ್ ಶೈಲಿಯಿಂದ ಜಗತ್ತಿನಾದ್ಯಂತ ಸಾಕಷ್ಟು ನಿರ್ದೇಶಕರು ಪ್ರೇರಣೆ ಪಡ್ಕೊಂಡಿದ್ದಾರೆ. ಪರ್ಸನಲ್ ಮತ್ತು ಯೂನಿವರ್ಸಲ್ ಈ ಎರಡೂ ಸಂಗತಿಗಳನ್ನು ಹೆಣೆಯುತ್ತಾ ನಿರೂಪಣೆ ಮಾಡುವ ಕಿರೋಸ್ತಾಮಿಯ ಶೈಲಿ ನಮಗೆ ನಮ್ಮ ಯಾವುದಾದರೊಂದು ಅನುಭವವನ್ನು ನೆನಪಿಸಿಕೊಟ್ಟು ಅದು ಎಷ್ಟೇ ಸಣ್ಣದಾಗಿದ್ದರೂ ಜಾಗತಿಕ ಮಟ್ಟದಲ್ಲಿ ರೆಸೊನೇಟ್ ಆಗುವಂತೆ ಮಾಡಿಬಿಡುತ್ತೆ. ಕಿರೋಸ್ತಾಮಿ ಕೇವಲ ಒಬ್ಬ ಫಿಲ್ಮ್ ಮೇಕರ್ ಅಲ್ಲ, ಅವರೊಬ್ಬ ಫಿಲಾಸಫರ್, ಒಬ್ಬ ಕವಿ ಮತ್ತು ಒಬ್ಬ ಕಥೆಗಾರ ಕೂಡ ಹೌದು. ಅವರ ಸಿನಿಮಾಗಳು ನಮಗೆ ಸರಳತೆಯಲ್ಲಿ ಸೌಂದರ್ಯವನ್ನು ಕಾಣುವಂತೆ ಪ್ರೇರೇಪಿಸುತ್ತವೆ, ಅತ್ಯಂತ ಸಾಧಾರಣ ಸಂಗತಿಯಲ್ಲೂ ಅರ್ಥ ಕಂಡುಕೊಳ್ಳುವ ಹಾಗೆ ಮಾಡ್ತವೆ. ಆರ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಕಲಿಕೆ ಮುಂದುವರೆದಂತೆಲ್ಲ ಕಿರೋಸ್ತಾಮಿಯ ಕೊಡುಗೆ ನಮಗೆ ಇನ್ನಷ್ಟು ಹೆಚ್ಚು ಆಪ್ತ ಆಗ್ತಾ ಹೋಗ್ತದೆ. ಅದರಿಂದ ಪ್ರೇರಣೆ ಪಡೆದು ನಾವು ಅಷ್ಟೇ ಸಮರ್ಪಣಾ ಭಾವದಿಂದ ಸರಿದು ಹೋಗುವ ಕ್ಷಣಗಳನ್ನು ಸೆರೆ ಹಿಡಿಯುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಅಬ್ಬಾಸ್ ಕಿರೋಸ್ತಾಮಿಯ ಈ ಕಥನ ಯಾನಕ್ಕೆ ಕಿವಿಯಾದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಬಟನ್ ಒತ್ತಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಿರೋಸ್ತಾಮಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅವರ ನಿರ್ದೇಶನದ ನಿಮ್ಮ ಫೇವರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ. ನಮಸ್ಕಾರ.